ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತಿನ ವಿಡಿಯೋದಲ್ಲಿ ಪ್ರಾನ್ಸ್ ಪೆಪ್ಪರ್ ಫ್ರೈ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಒಂದು 10 ನಿಮಿಷದಲ್ಲಿ ದಿಢೀರಾಗಿ ಈ ಪೆಪ್ಪರ್ ಫ್ರಾನ್ಸನ್ನು ಮಾಡ್ಕೋಬೋದು. ಹಾಗಾದರೆ ಬನ್ನಿ ಹೇಗೆ ಮಾಡೋದು, ಏನೆಲ್ಲ ಐಟಮ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಇಲ್ಲಿ 1 kg ಪ್ರಾನ್ಸನ್ನು ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಇದರ ಮೇಲ್ಭಾಗ ಇರುತ್ತಲ್ಲ, ಬೆನ್ನಿನ ಭಾಗದ ಹತ್ರ ಸಣ್ಣ ದಾರ ಥರ ಇರುತ್ತೆ, ಅದನ್ನು ಕ್ಲೀನಾಗಿ ಎಳೆದು ತೆಗಿಬೇಕು, ಕ್ಲೀನ್ ಮಾಡ್ಕೋಬೇಕು. ಇದಕ್ಕೆ ಈಗ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಂತರ ನಾವು ಅದನ್ನು ಬೇಯಿಸುವಾಗ ಹಾಕ್ಕೊಳ್ಳೋಕ್ಕಿದೆ. ಈಗ ಅರ್ಧ ಸ್ಪೂನ್ ಸಾಕು. ಜೊತೆಗೇ 1 ಟೀ ಸ್ಪೂನಷ್ಟು, ಟೇಬಲ್ ಸ್ಪೂನ್ ಅಲ್ಲ, ಟೀ ಸ್ಪೂನಷ್ಟು ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರನ್ನು ಹಾಕ್ಕೋಬೇಕು. ಹಾಗೆಯೇ 1 ಟೀ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಅಂದರೆ ಧನಿಯಾ ಪೌಡರನ್ನು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದನ್ನು ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ನೆನೆಯೋಕ್ಕೆ ಬಿಡಬೇಕು. ಅಷ್ಟೊತ್ತು ಬಿಟ್ಟರೆ ಸಾಕಾಗುತ್ತೆ. ಸ್ವಲ್ಪ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಈ ಕಡೆಯಿಂದ ಒಂದು ಫ್ರೈ ಪ್ಯಾನನ್ನು ಚೆನ್ನಾಗಿ ಬಿಸಿ ಮಾಡೋಕ್ಕೆ ಇಡಬೇಕು. ಇದಕ್ಕೆ ಎಣ್ಣೆ ಹಾಕಬಾರ್ದು. ಡ್ರೈ ರೋಸ್ಟಾಗಿ 2 ಟೀ ಸ್ಪೂನಷ್ಟು ಪೆಪ್ಪರ್ ಕಾರ್ನನ್ನು ನಾನು ಹಾಕ್ಕೊಂಡಿದ್ದೀನಿ. ಅಂದರೆ ಕಾಳು ಮೆಣಸು ಏನಿದೆ ಅದರ ಕಾಳನ್ನು ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಅಂತ ಬೇಕಂತ ಇದ್ದವರು ಸ್ವಲ್ಪ ಜಾಸ್ತಿ ನೀವು ಹಾಕೋಬೋದು. ಇದನ್ನು ಈ ಥರ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕು. 1 ರಿಂದ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಏನು ಸೋಂಪು ಇದೆಯಲ್ಲ, ಸೋಂಪು ಕಾಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಗೆ ಮೀಡಿಯಮ್ ಅಥವಾ ಲೋ ಫ್ಲೇಮ್ ಇಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದಾಗ ಘಮ ಬರುತ್ತೆ, ಅಷ್ಟು ಬಂದರೆ ಸಾಕಾಗುತ್ತೆ. ನೋಡಿ, ಈ ಕಲರಿಗೆ ಬಂದಿದೆ ನೋಡಿ, ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಅಷ್ಟು ಫ್ರೈ ಮಾಡಿದರೆ ಸಾಕು. ಹೈ ಫ್ಲೇಮ್ ಇಟ್ಟು ಫ್ರೈ ಮಾಡೋಕ್ಕೆ ಹೋಗಬೇಡಿ, ಅದು ಸೀದೋಗುತ್ತೆ. ನಂತರ ಇದನ್ನು ಈ ಥರ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಆದಷ್ಟು ನೈಸ್ ಪೇಸ್ಟ್ ಥರ ಮಾಡ್ಕೋಬೇಕು, ನುಣ್ಣಗೆ ಇರಬೇಕು. ನೀರು ಹಾಕಬೇಡಿ, ಡ್ರೈ ಪೌಡರನ್ನು ರೆಡಿ ಮಾಡಿಕೊಂಡ್ರೆ ಆಯಿತು. ಇಷ್ಟು ನುಣ್ಣಗಾದರೆ ಸಾಕಾಗುತ್ತೆ. ಈಗ ಈ ಥರದ ಒಂದು ಬಾಣಲೆ ಇಟ್ಟ ಅಗಲವಾದ ಇದಕ್ಕೆ 2 ರಿಂದ 3 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ನಾವು ಆವಾಗಲೇ ನೆನೆಸಿಟ್ಟಂತಹ ಪ್ರಾನ್ಸ್ ಏನಿದೆ ಇದನ್ನು ಹಾಕ್ಕೋಬೇಕು. ಹಾಕಿದನ್ನು ಚೆನ್ನಾಗಿ ಎಣ್ಣೆಯಲ್ಲಿ 1 ನಿಮಿಷ ಫ್ರೈ ಮಾಡಿಕೊಂಡು ಬೇಯೋಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಬೇಯಬೇಕು. ಇದು ನೀರೆಲ್ಲ ಬಿಡುತ್ತೆ ನೋಡಿ, ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 5 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸಬೇಕು. ಇದು ಬೆಂದ ನಂತರ ಇದಕ್ಕೆ ಮಸಾಲೆ ಎಲ್ಲ ನಾವು ಹಾಕ್ಕೊಳ್ಳೋಕ್ಕಿದೆ. ನೋಡಿ, ಇದೀಗ ಇಷ್ಟು ನೀರು ಬಿಟ್ಟಿದೆ ನೋಡಿ. ಹೀಗೆ ಈ ಥರ ಚೆನ್ನಾಗಿ ನೀರು ಬಿಡಬೇಕು. ಇದೀಗ ಏನು ನೀರು ಬಿಟ್ಟಿದೆ ಅಲ್ವ, ಇದೆಲ್ಲ ಡ್ರೈ ಆಗಬೇಕು. ಡ್ರೈ ಆಗುವ ತನಕ ಹೈ ಫ್ಲೇಮ್ ಇಟ್ಟು ಇದನ್ನು ಬೇಯಿಸ್ಕೊಳ್ಳಿ, ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ಈಗ ನಾನು ತೋರಿಸ್ತಾ ಇದ್ದೇನೆ ನೋಡಿ, ಇಷ್ಟು ಡ್ರೈ ಆಗಬೇಕು, ನೀರೆಲ್ಲ ಎಳ್ಕೋಬೇಕು. ಇಷ್ಟಿದ್ದರೆ ಸಾಕಾಗುತ್ತೆ. ಸ್ವಲ್ಪ ನೀರಿದ್ದರೆ ಪರವಾಗಿಲ್ಲ, ಅದು ನಾವು ನಂತರ ಪುನಃ ಒಗ್ಗರಣೆಗೆ ಹಾಕುವಾಗ ಡ್ರೈ ಆಗುತ್ತೆ. ಈಗ ನೋಡಿ, ಪ್ರಾನ್ಸ್ ಒಂದು 5 ನಿಮಿಷ ಚೆನ್ನಾಗಿ ಬೆಂದು ನೀರೆಲ್ಲ ಡ್ರೈ ಆಗಿದಲ್ವ, ಇದನ್ನು ಒಂದು ಪಾತ್ರೆಗೆ ಹಾಕಿ ಇಟ್ಕೋಬೇಕು. ಅದೇ ಫ್ರೈ ಪ್ಯಾನ್ಗೆ ಪ್ರಾನ್ಸ್ ಏನು ಬೇಯಿಸ್ಕೊಂಡಿದ್ದೀವಲ್ವ, ಅದೇ ಫ್ರೈ ಪ್ಯಾನ್ಗೆ ನಾನು ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದು 5 ರಿಂದ 6 ಬೆಳ್ಳುಳ್ಳಿ, ಹಾಗೆಯೇ ಅರ್ಧ ಇಂಚಷ್ಟು ಶುಂಠಿನ ಚೆನ್ನಾಗಿ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಇದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೋಬೇಕು. ಇದರಲ್ಲೇ ಮಸಾಲೆ ಸ್ವಲ್ಪ ಉಳಿದಿದೆ ಅಲ್ವ, ಅದನ್ನು ಚೆನ್ನಾಗಿ ಅದ್ರ ಜೊತೆಯೇ ಮಿಕ್ಸ್ ಮಾಡ್ಕೊಳ್ಳಿ, ಒಳ್ಳೆ ಫ್ಲೇವರ್ ಕೊಡುತ್ತೆ ಅದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕರಿಬೇವು, ಒಂದು 3 ದಂಟಷ್ಟು ಕರಿಬೇವು ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಹಾಕ್ಕೊಳ್ಳಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಈ ಥರ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು 5 ರಿಂದ 6 ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೋಬೇಕು. ಖಾರ ಕಮ್ಮಿ ಬೇಕಂತ ಇದ್ದವರು ಕಮ್ಮಿ ಹಾಕ್ಕೊಳ್ಳಿ. ಜೊತೆಗೆ 1 ಕ್ಯಾಪ್ಸಿಕಮ್ಮನ್ನು ಈ ಥರ ಉದ್ದಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ 2 ಈರುಳ್ಳಿ, ಸಣ್ಣ ಸೈಜಿನ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ 1 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ತುಂಬ ಏನು ಬೆಂದು ಹೋಗೋದು ಬೇಡ, ಸ್ವಲ್ಪ ಬಾಯಿಗೆ ಇದು ಸಿಗಬೇಕು, ಕ್ರಂಚಿಯಾಗಿ ಇರಬೇಕು. ಈ ಥರ ಚೆನ್ನಾಗಿ ಹೈ ಫ್ಲೇಮ್ ಇಟ್ಟೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಒಗ್ಗರಣೆಗೆ ಬಟರ್ ಬೇಕಾದರೂ ಹಾಕ್ಕೋಬೋದು, ಅಥವಾ ಸ್ವಲ್ಪ ಬಟರ್ ಮತ್ತು ಸ್ವಲ್ಪ ಎಣ್ಣೆ ಬೇಕಾದರೂ ಒಟ್ಟಿಗೆ ಹಾಕ್ಕೋಬೋದು. ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು, ಜೊತೆಗೇ 1 ಟೀ ಸ್ಪೂನಷ್ಟು ವಿನೆಗರನ್ನು ಹಾಕ್ಕೋಬೇಕು. ಇದರ ಬದಲಿಗೆ ನೀವು ಸೋಯಾ ಸಾಸ್ ಹಾಕ್ಕೋಬೋದು 1 ಟೀ ಸ್ಪೂನ್, ಅಥವಾ ಲಿಂಬೆ ರಸ ಬೇಕಾದರೂ ಹಾಕ್ಕೋಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು 1 ನಿಮಿಷ. ನಂತರ ನಾವು ಆಗಲೇ ಇರುವಂತಹ ಸಿಗಡಿ ಏನಿದೆ, ಪ್ರಾನ್ಸ್ ಏನಿದೆ, ಇದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಇದರ ಜೊತೆಗೇ ಆವಾಗಲೇ ನಾವು ಜೀರಿಗೆ, ಸೋಂಪು ಹಾಗೆಯೇ ಪೆಪ್ಪರ್ 3 ಒಟ್ಟಿಗೆ ಡ್ರೈ ರೋಸ್ಟ್ ಮಾಡಿರುವ ಪೌಡರ್ ಇದನ್ನೀಗ ಹಾಕ್ಕೋಬೇಕು. ಇದು ಒಟ್ಟಿಗೆ ನನಗೆ 2/4 ಸ್ಪೂನಷ್ಟು ಆಗಿದೆ, ನಾನು ಪುಡಿ ಮಾಡಿಕೊಂಡಾಗ ಪೌಡರು. ಇದನ್ನೆಲ್ಲನೂ ನಾನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನೀಗ 1 ರೌಂಡ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೀಡಿಯಮ್ ಅಥವಾ
ಲೋ ಫ್ಲೇಮ್ ಇಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಗ್ಯಾಸ್ ಫ್ಲೇಮ್ ಜಾಸ್ತಿ ಇಟ್ಕೊಂಡ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮುಚ್ಚಳ ಮುಚ್ಚಿ ಇದನ್ನು 1 ರಿಂದ 2 ನಿಮಿಷ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ಯಾಕಂದರೆ ಆಲ್ರೆಡಿ ಸಿಗಡಿ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಮಸಾಲ ಹಸಿ ವಾಸನೆ ಹೋಗುವಷ್ಟು ನಾವು ಇದನ್ನು ಬೇಯಿಸಿದರೆ ಆಯಿತು. ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಈ ಥರ ಸೂಪರಾದ ಈಸಿಯಾಗಿ ದಿಢೀರಾಗಿ ಪ್ರಾನ್ಸ್ ಪೆಪ್ಪರ್ ರೋಸ್ಟನ್ನು ನೀವು ಮಾಡ್ಕೋಬೋದು. ತುಂಬ ಸುಲಭ, ಕಮ್ಮಿ ಮಸಾಲ ಹಾಕಿ ಈ ಥರ ಮಾಡಿ ನೋಡಿ. ಟೇಸ್ಟ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ 1 ರೌಂಡ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ ಈ ಥರ ರೆಡಿ ಆಗುತ್ತೆ. ಖಾರ ಜಾಸ್ತಿ ಬೇಕು ಅಂತ ಇದ್ದವರು ಸ್ವಲ್ಪ ನೀವು ಪೆಪ್ಪರನ್ನು ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ಶಾಗಿ ಒಳ್ಳೆಯ ಒಂದು ಪೆಪ್ಪರ್ ಫ್ರೈ ಅಂತಲೇ ಹೇಳ್ಬೋದು. ಸಿಗಡಿ ಅಥವಾ ಇದರ ಬದಲಿಗೆ ಚಿಕನ್ ಹಾಕಿ ಕೂಡ ನೀವು ಈ ರೀತಿಯ ರೋಸ್ಟನ್ನು ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ನಿಮಗೆ ಲೈಟಾಗಿ ಖಾರ ಇರಬೇಕು, ಜಾಸ್ತಿ ಖಾರ ಇರಬಾರ್ದಂದರೆ ನಾನು ಎಷ್ಟು ಮೆಜರ್ಮೆಂಟಲ್ಲಿ ಹೇಳಿದ್ದೀನಲ್ವ ಅಷ್ಟೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಹೇಳಿದ ಮಸಾಲನೇ ಹಾಕಿ ನೀವು ಚಿಕನ್ ಪೆಪ್ಪರ್ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. ನಮಸ್ಕಾರ.